ವೆಲ್ಕಮ್ ಬ್ಯಾಕ್ ಟು ನಮ್ಮ ಕೋಡ್. ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿ ಸಿಂಪಲ್ ಆಗಿ ಸೈನ್ ಅಪ್ ಪೇಜ್ನ HTML CSS ಯೂಸ್ ಮಾಡ್ಕೊಂಡು ಕ್ರಿಯೇಟ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಸೊ ಫಸ್ಟ್ ಲೆಟ್ಸ್ ಬಿಗಿನ್. ಟೈಟಲ್ ಸೈನ್ ಅಪ್ ಪೇಜ್, ಸೈನ್ ಅಪ್. ಸೊ ನಾವು ಒಂದು ಫಾರ್ಮ್ನ ಕ್ರಿಯೇಟ್ ಮಾಡ್ತೀವಲ್ವಾ, ಸೈನ್ ಅಪ್ ಫಾರ್ಮ್. ಸೊ ವಿ ಯೂಸ್ ದ ಫಾರ್ಮ್ ಟ್ಯಾಗ್, ಲೆಜೆಂಡ್ ಟ್ಯಾಗ್ನ ಯೂಸ್ ಮಾಡ್ತೀವಿ. ಸೊ ದ ಲೆಜೆಂಡ್ ಟ್ಯಾಗ್ ಸೈನ್ ಅಪ್ ಫಾರ್ಮ್. ಸೊ ಲೆಜೆಂಡ್ ಟ್ಯಾಗ್ನ ಏನಕ್ಕೆ ಯೂಸ್ ಮಾಡ್ತೀವಿ? ಲೆಜೆಂಡ್ ಟ್ಯಾಗ್. ಸೊ ಸೈನ್ ಅಪ್ ಅನ್ನೋದು ಡಿಸ್ಪ್ಲೇ ಆಗುತ್ತೆ ಅದಕ್ಕೆ. ಸೊ ಸೈನ್ ಅಪ್ ಅಂತ ಬಂದಿದ್ದಲ್ಲ. ಸೊ ವಾಟ್ ಆರ್ ದ ಅಟ್ರಿಬ್ಯೂಟ್ಸ್ ವಿ ನೀಡ್ ಟು ಕ್ರಿಯೇಟ್ ಎ ಸೈನ್ ಅಪ್ ಫಾರ್ಮ್? ಸೊ ನೇಮ್ ಬೇಕು, ಇಮೇಲ್ ಬೇಕಾಗುತ್ತೆ, ಫೋನ್ ನಂಬರ್ ಬೇಕು, ಪಾಸ್ವರ್ಡು ಮತ್ತು ಕನ್ಫರ್ಮ್ ಪಾಸ್ವರ್ಡು. ಆಫ್ಟರ್ ವಿ ಗೋನ ಸಬ್ಮಿಟ್. ಸೊ ಫಸ್ಟ್ ಲೇಬಲ್ ಫಾರ್ ನೇಮ್. ಸೊ ನೇಮ್, ಆ್ಯಂಡ್ ಫಾರ್ ದಿಸ್ ಲೇಬಲ್ ನಾವು ಒಂದು ಇನ್ಪುಟ್ ಕಂಟೈನರ್ನ ಕ್ರಿಯೇಟ್ ಮಾಡ್ತೀವಿ. ಟೈಪ್ ಟೆಕ್ಸ್ಟ್ ಓನ್ಲಿ, ನೇಮ್ ಅನ್ನೋ ಟೆಕ್ಸ್ಟಲ್ಲಿ ಇರುತ್ತೆ. ಸೊ ಪ್ಲೇಸ್ ಹೋಲ್ಡರ್ ಏನಂತ ಕಾಣಿಸ್ಬೇಕು? ಎಂಟರ್ ಯುವರ್ ನೇಮ್, ಎಂಟರ್ ಯುವರ್ ನೇಮ್. ಓಕೆ, ದಿಸ್ ಈಸ್ ರಿಕ್ವೈರ್ಡ್ ಅಲ್ವಾ? ಸೊ ಇಫ್ ನೇಮ್ ಅನ್ನೋದು ಮಸ್ಟ್ ಅವ್ರು ಎಂಟರ್ ಮಾಡಲೇಬೇಕು. ಲೇಬಲ್ ಕಂಟ್ರೋಲ್ಸ್. ಸೊ ಆಫ್ಟರ್ ದಟ್ ನೇಮ್ ಆದಮೇಲೆ ಏನು ಬೇಕು? ಇಮೇಲ್ ಬೇಕು. ಸೊ ಇಮೇಲ್, ಫಾರ್ ಇಮೇಲ್, ಇಮೇಲ್, ಇಮೇಲ್. ಸೊ ಇನ್ಪುಟ್ ಫಾರ್ ಇಮೇಲ್. ಸೊ ಟೈಪ್ ಅನ್ನೋದು ಇಮೇಲ್ ಆಗುತ್ತೆ. ಸೊ ಪ್ಲೇಸ್ ಹೋಲ್ಡರ್, ಎಂಟರ್ ಯುವರ್ ಇಮೇಲ್. ಸೊ ಇದು ಕೂಡ ರಿಕ್ವೈರ್ಡ್. ಸೊ ನೇಮ್ ಗೊತ್ತಾಯಿತು, ಇಮೇಲು. ಆಫ್ಟರ್ ದಟ್ ಫೋನ್ ನಂಬರ್ ಬೇಕು. ಸೊ ಲೇಬಲ್ ಫಾರ್ ಫೋನ್ ನಂಬರ್, ಫೋನ್ ನಂಬರ್. ಸೊ ಇನ್ಪುಟ್ ಕಂಟೈನರ್ ಫಾರ್ ದ ಫೋನ್ ನಂಬರ್, ಪ್ಲೇಸ್ ಹೋಲ್ಡರ್. ಸೊ ಫೋನ್ ನಂಬರ್ಗೆ ಎಂಟರ್ ಯುವರ್ ಫೋನ್ ನಂಬರ್. And also the type should be number. ಫೋನ್ ನಂಬರು ನಂಬರಲ್ಲಿರುತ್ತೆ, ನಾಟ್ ಟೆಕ್ಸ್ಟ್. ನಂಬರ್ ಟೈಪ್. ಓಕೆ, ಫೋನ್ ನಂಬರ್ ಆಯಿತು. ಮತ್ತು ಆಫ್ಟರ್ ಫೋನ್ ನಂಬರ್ ಪಾಸ್ವರ್ಡ್ ಅಲ್ಲ. ಸೊ ಲೇಬಲ್ ಫಾರ್ ಪಾಸ್ವರ್ಡ್. So input container for the password, type should be password only. Placeholder, enter your password. Required field. Phone number also required only, right? Required. ಓಕೆ, ಒಂದ್ಸಲ ಪಾಸ್ವರ್ಡ್ ತೊಗೊಂಡ್ವಿ, ಮತ್ತೆ ಅದನ್ನು ರೀಎಂಟರ್ ಮಾಡಿಸ್ಬೇಕಲ್ಲ. ಸೊ ಲೇಬಲ್ ಫಾರ್ ರೀಎಂಟರ್. Input field, password only. Placeholder, re-enter your password. ದಟ್ ಮೀನ್ಸ್ ಕನ್ಫರ್ಮ್ ಮಾಡ್ಕೋಬೇಕಲ್ಲ. ಸೊ ಒಂದ್ಸಲ ಪಾಸ್ವರ್ಡ್ ಹಾಕಿ ಇನ್ನೊಂದ್ಸಲ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ವಿ ಯೂಸ್ ದ ಪಾಸ್ವರ್ಡ್. ID should be password. In this also ID should be password. Both are same. So after that we need submit button, right? So for that we use input button, or ಅದಕ್ಕೆ ನಾವು ಬಟನ್ ಯೂಸ್ ಮಾಡ್ಬೋದು, ಇಲ್ಲ ಇನ್ಪುಟ್ ಕಂಟೈನರ್ನ ಯೂಸ್ ಮಾಡ್ಬೋದು. ಇನ್ಪುಟ್ ಟೈಪ್ ಬಂದ್ಬಿಟ್ಟು ಸಬ್ಮಿಟ್. ಸೊ ವ್ಯಾಲ್ಯೂ submit. So successfully we have created, right? ಸೊ ಸಕ್ಸಸ್ಫುಲ್ ಆಗಿ ಕ್ರಿಯೇಟ್ ಮಾಡಿದ್ವಿ. ನಾವು ವಿ ಅಪ್ಲೈ ದ ಸ್ಟೈಲ್ಸ್ ಫಾರ್ ದಿಸ್ ಫಾರ್ಮ್.
ಇವಾಗ ಈ ಫಾರ್ಮ್ಗೆ ನಾವು ಸ್ಟೈಲ್ಸ್ನ ಅಪ್ಲೈ ಮಾಡೋಣ. ಸ್ಟೈಲ್. ಸೊ ಫಸ್ಟ್ ಫಾರ್ ದ ಬಾಡಿ, ಬ್ಯಾಕ್ಗ್ರೌಂಡ್ ಕಲರ್ ಲೀನಿಯರ್ ಗ್ರೇಡಿಯಂಟ್ ತಗೋಣ. ಸೊ ಟು ರೈಟ್, ಸೊ ಪಿಂಕ್ and sky blue. Yes, it was nice color. So pink and sky blue. After that, display flex. Justify content at center. So height should be 100 VH. Then it will place at the center. Wait. Why it's not moving? Okay, align items at center. Yes. So after that, the font family. So font family ಯಾವ್ದು ಚೆನ್ನಾಗಿರುತ್ತಪ್ಪ ಅಂದರೆ ಇದು ಚೆನ್ನಾಗಿರುತ್ತೆ. ಜಸ್ಟ್ ನಮಗೆ ಇಷ್ಟು ಸಾಕು. ಸೊ ನೈಸ್ ರೈಟ್. ಸೊ ಓಕೆ, ಬಾಡಿ ಆಯಿತು. ಇವಾಗ ಫಾರ್ಮ್ಗೆ ಸ್ಟೈಲ್ಸ್ ಮಾಡೋಣ. ಈ ಫಾರ್ಮಲ್ಲಿ ಸೊ ಬ್ಯಾಕ್ಗ್ರೌಂಡ್ ಕಲರ್ ಫಸ್ಟ್ ಬಾಕ್ಸ್ ಹಾಕೋಣ. ಬಾಕ್ಸ್ ಶ್ಯಾಡೋ 0 GVA. ರೆಡ್ ಗ್ರೀನ್ ಬ್ಲೂ ಅಲ್ಪಾ 0,0,0,0,2 ಕೊಡೋಣ ಅಲ್ಪಾ. ಯಾ, ಬಾಕ್ಸ್ ಶ್ಯಾಡೋ ಚೆನ್ನಾಗಿದೆ. ಪ್ಯಾಡಿಂಗ್ ಒಂದು 30 ಪಿಕ್ಸೆಲ್ ಕೊಡೋಣ. ಓಕೆ, ಚೆನ್ನಾಗಿದೆ. ದ ಬಾರ್ಡರ್, ಸೊ ಬಾರ್ಡರ್ ರೇಡಿಯಸ್ ಒಂದು 20 ಪಿಕ್ಸೆಲ್ ಕೊಡೋಣ. ಓಕೆ, ವಿಡ್ತ್ ಒಂದು 350 ಪಿಕ್ಸೆಲ್. ಓಕೆ, ಸೊ ಬಾರ್ಡರ್ ರೇಡಿಯಸ್ ಏನಾದರೂ ಕೊಡಬೇಕಾ? ಎವ್ರಿಥಿಂಗ್ ಈಸ್ ನೈಸ್ ರೈಟ್. ಓಕೆ, ಇವಾಗ ಇನ್ಪುಟ್. ಸೊ ಇನ್ಪುಟ್, so the first type is text. For the name, comma input. For type, email. Input type, number. The last one, input type, password. ಸೊ ಇದಕ್ಕೆ ಸ್ಟೈಲ್ಸ್ ಮಾಡೋಣ. ಸೊ ಫಸ್ಟ್ ವಿಡ್ತ್ 100% ಕೊಡೋಣ. ಎಸ್, ನೈಸ್. ಪ್ಯಾಡಿಂಗ್ ಒಂದು 10 ಪಿಕ್ಸೆಲ್ಸ್ ಕೊಡೋಣ. ಓಕೆ, 12 ಪಿಕ್ಸೆಲ್ ಕೊಡೋಣ. ಚೆನ್ನಾಗಿದೆ. ಸೊ ಬಾರ್ಡರ್ ಕಲರ್ ಮ್ಯಾಚ್ ಆಗ್ತಿದೆ. ಸಿ 1 pixel solid black. ಈ ಬ್ಲ್ಯಾಕ್ ಅಲ್ಲಿ ನಾವು ಈ ಒಂದು ಕಲರ್ ಯೂಸ್ ಮಾಡೋಣ. ದಿಸ್ ಕಲರ್ ಇಸ್ ಬೆಟರ್. ಓಕೆ, ಬಾರ್ಡರ್ ರೇಡಿಯಸ್ ಒಂದು 20 ಪಿಕ್ಸೆಲ್. ಓಕೆ, 9 ಪಿಕ್ಸೆಲ್ ಸಾಕು. ಸೊ ಆಫ್ಟರ್ ದಟ್ ಈ ಬಾಕ್ಸು ಸ್ವಲ್ಪ ಈ ಕಡೆ ಬಂದರೆ ಚೆನ್ನಾಗಿರುತ್ತಲ್ಲ. ಸೊ ಬಾಕ್ಸ್ ಸೈಜಿಂಗ್, ಬಾರ್ಡರ್ ಬಾಕ್ಸ್, ಯಾ ಚೆನ್ನಾಗಿದೆ. ಸೊ ಲೆಜೆಂಡ್ ಟ್ಯಾಗ್ ಇದು ಮಾಡೋಣ. ಟೆಕ್ಸ್ಟ್ ಲೈನ್, ಫಾಂಟ್ ಸೈಜ್ 16 ಪಿಕ್ಸೆಲ್ ಕೊಡೋಣ.
23 ಪಿಕ್ಸೆಲ್. ಎಷ್ಟು ಚೆನ್ನಾಗಿದೆ. ಫೋನ್ ಟು 8. ಸೊ ಕಲರ್ ಆ್ಯಕ್ಚುಲಿ ಸೊ ಅಷ್ಟೊಂದು ಬ್ಲ್ಯಾಕು ಬೇಡ, ಅಷ್ಟೊಂದು ವೈಟು ಬೇಡ. ಬ್ಯಾಕ್ಗ್ರೌಂಡ್ ಮ್ಯಾಚ್ ಆಗೋ ಥರ ಕಲರ್ ಶೂಟ್ ತಗೋಣ. ಓಕೆ, ನೈಸ್. ಐ ಥಿಂಕ್ ಚೆನ್ನಾಗೈತೆ. ನೆಕ್ಸ್ಟ್ ಸಬ್ಮಿಟ್ ಬಟನ್ ಆಯ್ತಾ. ಇನ್ಪುಟ್ ಟೈಪ್ ಆ್ಯಕ್ಚುಲಿ ಸಬ್ಮಿಟ್. ಸೊ ಇದಕ್ಕೆ ಸ್ಟೈಲ್ಸ್ ವಿಡ್ತ್ 100%. ಪ್ಯಾಡಿಂಗ್ ಒಂದು 10 ಪಿಕ್ಸೆಲ್ ಕೊಡೋಣ. ಪ್ಯಾಡಿಂಗ್ ಒಂದು 8 ಪಿಕ್ಸೆಲ್ ಸಾಕು. ಬಾರ್ಡರ್ ಬ್ಯಾಕ್ಗ್ರೌಂಡ್ ಕಲರ್ ಆಫ್ ದ ಬಟನ್. ಸೊ ಯಾವ್ದು ತಗೋಣ? ಪಿಂಕ್. ಸೊ ಅದು ಮ್ಯಾಚ್ ಆಗುತ್ತೆ ನಮ್ಮ ಬ್ಯಾಕ್ಗ್ರೌಂಡ್ಗೆ. ಸ್ವಲ್ಪ ಈ ಕಡೆ ತಗೋಣ. ಸೊ ಕಲರ್ ಆಫ್ ದ ಟೆಕ್ಸ್ಟ್ ವೈಟ್ ಮಾಡೋಣ. ಫಾಂಟ್ ಸೈಜ್ ಸ್ವಲ್ಪ ಜಾಸ್ತಿ ಮಾಡೋಣ, ಒಂದು 16 ಪಿಕ್ಸೆಲ್ ಆರ್ 17. ಇದು ಚೆನ್ನಾಗಿದೆ. ಆ್ಯಂಡ್ ದ ಬಾರ್ಡರ್ ರೇಡಿಯಸ್ 20 ಪಿಕ್ಸೆಲ್ ಮಾಡೋಣ. ಎಸ್, ಚೆನ್ನಾಗಿದೆಲ್ಲ. So finally our sign up page is completed. Enter your name, enter your email, enter your phone number, enter your password, re-enter your password, then submit. Okay, small correction. Cursor pointer. So pointer ಮಾಡಿದ್ರೆ ಹ್ಯಾಂಡ್ ಬರುತ್ತೆ. ವೆನ್ ವಿ ಓವರ್ ದ ಎಲಿಮೆಂಟ್ ಹ್ಯಾಂಡ್ ಬರುತ್ತೆ. ಬಟನ್ ಮೇಲೆ ಹೋದಾಗ ಇದು ಬರುತ್ತೆ. ಸೊ ಇನ್ಪುಟ್ ಟೈಪ್ ಈಕ್ವಲ್ ಟು ಸಬ್ಮಿಟ್. ಸ್ವಲ್ಪ ಓವರ್ ಎಫೆಕ್ಟ್ ಮಾಡೋಣ. ಸೊ ಬ್ಯಾಕ್ಗ್ರೌಂಡ್ ಕಲರ್. Okay, let's see. Yeah. So submit button. Okay.